ಒಂದು ಮುದ್ರೆ ಮಾಡೋದ್ರಿಂದ ನಿಮ್ಮ ಮಕ್ಕಳ ಮೆಮೊರಿ ಪವರ್, ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ, ಅದರ ಜೊತೆಗೆ ಅವ್ರ ಡಿಸ್ಟ್ರ್ಯಾಕ್ಷನ್ಸು, ಮೊಂಡತನ ಇದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ನಂಬ್ತೀರಾ? ಹಾಗಿದ್ರೆ ಯಾವುದಾ ಮುದ್ರೆ? ಹೌದು, ಅದೇ ಒಂದು ಮುದ್ರ, ಅದು ಜ್ಞಾನ ಮುದ್ರಾ ಅಂತ ಕರೀತಾರೆ. ಹಾಗಿದ್ರೆ ಹೇಗೆ ಮಾಡೋದು ಅದನ್ನು? ಸೊ ನಿಮ್ಮ ತಂಬ ಫಿಂಗರ್ ಹಾಗೆ ಇಂಡೆಕ್ಸ್ ಫಿಂಗರ್ ಎರಡೂ ಈ ಥರ ಇಟ್ಕೊಂಡು ಎರಡೂ ಕೈಯಲ್ಲಿ ಆ ಥರ ಮಾಡಿ ಅದನ್ನು ನಿಮ್ಮ ಶೋಲ್ಡರ್ ಲೆವೆಲಲ್ಲಿ ಇಟ್ಕೋಬೇಕು. ಸೊ ಈ ಥರ ಇಟ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ದೀರ್ಘವಾಗಿ ಉಸಿರನ್ನ ತಗೋಬೇಕು, ದೀರ್ಘವಾಗಿ ಉಸಿರನ್ನ ಬಿಡಬೇಕು. ಸೊ ಈ ಥರ ಶೋಲ್ಡರ್ ಲೆವೆಲಲ್ಲಿ ಎರಡೂ ಕೈಗಳನ್ನು ಇಟ್ಕೊಂಡು ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರು ತಗೊಳ್ಳಿ, ದೀರ್ಘವಾಗಿ ಉಸಿರು ಬಿಡಲಿ. ಸೊ ಈ ಥರ ದಿನಕ್ಕೆ 5ರಿಂದ 10 ನಿಮಿಷ ನಿಮ್ಮ ಮಕ್ಕಳು ಇದನ್ನು ಮಾಡಿದ್ದೇ ಆದರೆ ನಿಮ್ಮ ಮಕ್ಕಳ ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಅದರ ಜೊತೆಗೆ ಡಿಸ್ಟ್ರ್ಯಾಕ್ಷನ್ಸ್ ಮತ್ತು ಟ್ಯಾಂಟ್ರಮ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಜ್ಞಾನ ಮುದ್ರನ ನಿಮ್ಮ ಮಕ್ಕಳ ಕೈಯಲ್ಲಿ ಮಾಡಿಸಿ ಅದರ ಬೆನಿಫಿಟ್ಸ್ನ ಪಡ್ಕೊಳ್ಳಿ.